ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ತಾ ಇದ್ದೀನಿ ಅಂದರೆ, ಸ್ಲೀವ್ಸ್ನ ಕಟ್ ಮಾಡೋಕ್ಕಿಂತ ಮುಂಚೆ ಯಾವ ರೀತಿ ಮೆಜರ್ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿಯಾಗಿ ವೀಡಿಯೋಸ್ನ ನೋಡಿ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಅರ್ಥ ಆಗೋದಿಲ್ಲ ಅದಕ್ಕೋಸ್ಕರ. ಫಸ್ಟು ನಾನು ಇಲ್ಲಿ ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಅವ್ರಿಗೆ ಸ್ಲೀವ್ಸು ವಿಡ್ತು 10 ಇಂಚ್ ಬರ್ತಾಯಿದೆ. ನಾನು ಅಲ್ಲಿಗೆ 10 ಇಂಚಿಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಫಸ್ಟೇ ಈ ಥರ ಒಂದು ಫೋಲ್ಡಿಂಗಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಅಂದರೆ 2 ಲೇಯರ್ ಬರುತ್ತೆ ನಮಗೆ. ಈ ಥರ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಅವ್ರಿಗೆ ಲೆಂತ್ ಬಂದು ಅವ್ರದ್ದು ಬ್ಲೌಸ್ ರೆಡಿ ಬ್ಲೌಸಲ್ಲಿ 4 ಇಂಚಿದೆ. ಅದಕ್ಕೆ ನಾನು 1.5 ಆ್ಯಡ್ ಮಾಡಿ 5.5ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಟೋಟಲು ನಾನು 5.5 ಇಂಚನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಕರೆಕ್ಟಾಗಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಬಟ್ಟೆ ಜರ್ಗಾಡಬಾರ್ದು ನಾವು ಮಾರ್ಕಿಂಗ್ ಮಾಡಬೇಕಾದ್ರೆ. ಕರೆಕ್ಟಾಗಿ ನಾನು ಅಲ್ಲೂ ಕೂಡ 5.5 ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಸೆಂಟ್ರಲ್ಲು ಟೇಪ್ನ ಇಟ್ಟು 5.5 ಇಂಚಿಗೆ ಮಾರ್ಕ್ ಮಾಡಿ ಒಂದು ಸ್ಟ್ರೈಟ್ ಲೈನ ಹಾಕ್ಕೋಬೇಕು ನಾವು. ಇಲ್ಲಾಂದರೆ ಅದೇ ಥರ ಬೆರಳನ್ನ ಇಟ್ಕೊಂಡು ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಅಂದರೆ ಬಟ್ಟೆ ಜರ್ಗಾಡಬಾರ್ದು. ನಾವು ಎಲ್ಲಿ ಮಾರ್ಕ್ ಮಾಡಿರ್ತೀವಿ ಅಲ್ಲಿಗೆ ಫೋಲ್ಡ್ ಮಾಡ್ಕೋಬೇಕು. ಇಲ್ಲಾಂದರೆ ಹೆಚ್ಚು ಕಮ್ಮಿ ಆಗುತ್ತೆ ಬಟ್ಟೆ. ಈ ಥರ ನೀಟಾಗಿ ನೋಡಿಕೊಂಡು ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಫೋಲ್ಡಿಂಗ್ ಆದಮೇಲೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾನು ನಮ್ಮದು ಸ್ಲೀವ್ಸ್ದು ಡೌನು ಎಷ್ಟಿದೆ ಅಂತ ಚೆಕ್ ಮಾಡ್ಕೊಂಡಿದ್ದೀನಿ. ಅದಕ್ಕೂ ನಾನು 1.5 ಇಂಚನ್ನ ಆ್ಯಡ್ ಮಾಡಿದ್ದೀನಿ. ಅವ್ರದ್ದು ಸ್ಲೀವ್ಸ್ದು ಡೌನು 2 ಇಂಚ್ ಬಂದಿದೆ. ನಾನು 1.5 ಇಂಚನ್ನು ಆ್ಯಡ್ ಮಾಡಿ 3.5ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಎಲ್ಲಿ ಫೋಲ್ಡಿಂಗ್ ಆದಮೇಲೆ ಓಪನ್ ಸೈಡ್ ಎಲ್ಲಿದೆ ಅಲ್ಲಿಗೆ 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡು, ಮತ್ತು 3.5 ಇಂಚಿಗೆ ಡೌನು ಮಾರ್ಕ್ ಮಾಡಿದ್ನಲ್ಲ ಅದ್ರ ಪಕ್ಕದಲ್ಲಿ ನಾನು 1.5 ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಫಸ್ಟು ಈ ಥರ ಬಟ್ಟೆ ಎಲ್ಲಿ ಫೋಲ್ಡ್ ಆಗಿದೆ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅದಾದಮೇಲೆ ನಾನು 1.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು, ನಂತರ ನಾನು 2 ಇಂಚಿಗೆ ಮಾರ್ಕ್ ಮಾಡಿದ್ನಲ್ಲ ಅಲ್ಲಿಂದ 1.5 ಇಂಚಿಗೆ ಮಾರ್ಕ್ ಮಾಡಿರೋ ಕಡೆ ಹಿಡಿದು ಟೇಪ್ನ ಸ್ಟ್ರೈಟಾಗಿ ಹಿಡಿದು 3 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಅಂದರೆ ಮೇಲೆ 2 ಇಂಚಿಗೆ ಮಾರ್ಕ್ ಮಾಡಿದ್ನಲ್ಲ ಅಲ್ಲಿಂದ 3 ಇಂಚ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮಾರ್ಕ್ ಮಾಡಿ 3 ಇಂಚಿಂದ ಕೆಳಗಡೆ 1/2 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಂತರ ನಾನು 2 ಇಂಚಿಂದ 1.5 ಇಂಚಿಗೆ ಎಲ್ಲಿ ಬರ್ತಾಯಿದೆ ಅಂದರೆ ಮಾರ್ಕ್ ಎಲ್ಲಿ ಮಾಡ್ಕೊಂಡಿದ್ದೀನಿ ಅಲ್ಲಿಗೆ ಈ ಥರ ಕರು ಶೇಪ್ನ ಕೊಟ್ಕೋತಾ ಇದ್ದೀನಿ. ಈ ಥರ ಶೇಪ್ನ ಕೊಟ್ಕೊಳ್ಳಿ. ಕೈಲೇ ಈ ಥರ ಶೇಪ್ನ ಕೊಟ್ಕೊಳ್ಳಿ. ಈ ಥರ ಕೊಟ್ಕೊಂಡಾದ್ಮೇಲೆ ಕೆಳಗಡೆ 1/2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದಕ್ಕೂ ಕೂಡ ಅದೇ ಥರ ಶೇಪ್ನ ಕೊಟ್ಕೊಳ್ಳಿ. ಅದಾದಮೇಲೆ ನಾನು ಕೆಳಗಡೆ 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಂತರ ನಮ್ಮದು ಸ್ಲೀವ್ಸ್ ಲೂಸ್ ಎಷ್ಟು ಬರ್ತಾಯಿದೆ ಅದನ್ನು ನೋಡಿಕೊಂಡು ಕರೆಕ್ಟಾಗಿ ಇಟ್ಕೊಳ್ಳಿ. ಬಟ್ಟೆನ ಜರ್ಗಾಡಿಸ್ಬೇಡಿ. ಇಲ್ಲ ಒಂದು ಪಿನ್ ಅಡ್ಜಸ್ಟ್ ಅಂದರೆ ಪಿನ್ನನ್ನು ಅಲ್ಲಿ ಹಾಕಿ ಅಡ್ಜಸ್ಟ್ ಆಗುತ್ತೆ. ಅಂದರೆ ಜರ್ಗಾಡಲ್ಲ. ನಾವು ಯಾವ ಥರ ಮಾರ್ಕ್ ಹಾಕಿದ್ರೂ ಜರ್ಗಾಡಲ್ಲ. ಆಗ ಪಿನ್ ಹಾಕ್ಕೊಬಿಟ್ರೆ ಸೇಫ್ಟಿಯಾಗಿರುತ್ತೆ. ನಾನು ಲೂಸ್ ಎಷ್ಟು ಬರ್ತಿದೆ ಚೆಕ್ ಮಾಡ್ಕೋತಾ ಇದ್ದೀನಿ. ಅವರಿಗೆ ಫುಲ್ಲು ನಾವು ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿರ್ತೀವಲ್ಲ ಅದನ್ನು ಸೇರಿ 8 ಏನೋ ಬಂದಿದೆ. ಅಲ್ಲಿಗೆ ಮಾರ್ಕ್ ಮಾಡಿ 1 ಇಂಚ್ ಎಲ್ಲಿಗೆ ಮಾರ್ಕ್ ಮಾಡಿದೆ ಅಲ್ಲಿಂದ ಅಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ ಹಾಕೋತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್ ಸ್ಲೀವ್ಸ್ ಮಾರ್ಕಿಂಗು. ಒಂದು ಸಲ ಈ ಮಾರ್ಕಿಂಗ್ ಆದಮೇಲೆ ನಿಮ್ಮದು ರೆಡಿ ಬ್ಲೌಸ್ ಏನಿದೆ, ನೀವು ಯಾವ ಬ್ಲೌಸ್ನ ಅಳತೆ ಮಾಡ್ತಾಯಿದ್ದೀರಾ ಆ ಬ್ಲೌಸನ್ನು ಅದ್ರ ಮೇಲೆ ಹಿಡ್ದು ಕರೆಕ್ಟಾಗಿ ಬರ್ತಿದೆ ಅಂತ ಚೆಕ್ ಮಾಡ್ಕೊಂಡು ಆದಮೇಲೆ ನೀವು ಸ್ಲೀವ್ಸ್ನ ಕಟ್ ಮಾಡಬೇಕು. ನೀವು ಯಾವುದೇ ಬ್ಲೌಸ್ ಸ್ಲೀವ್ಸ್ ಕಟ್ ಮಾಡ್ತಾಯಿದ್ರು ಒಂದು ಸಲ ಚೆಕ್ ಮಾಡ್ಕೊಂಡು ನಂತರ ಕಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.